ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಮತ್ತೊಂದು ಸಣ್ಣ ಬ್ರೇಕ್ನ ನಂತರ ನಾವು ನಮ್ಮ ಕರಾವಳಿಯ ಡಿವೈನ್ ರೋಡ್ ಟ್ರಿಪ್ ಸೀರೀಸ್ನ ಕಂಟಿನ್ಯೂ ಮಾಡೋಣ. ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ರೂಟ್ ನಮ್ಮ ಇವತ್ತಿನ ರೋಡ್ ಟ್ರಿಪ್ ರೂಟ್ ಆಗಿರುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ನಿಧಾನವಾಗಿ ಒಂದೊಂದು ಜಾಗ ನೋಡ್ತಾ ನಾವು ಹೋಗೋಣಂತೆ. ಯಾಕಂದರೆ ಈ ಪರ್ವತ ಶ್ರೇಣಿ ಅಷ್ಟು ಸುಂದರವಾಗಿದೆ ಅಂದಮೇಲೆ ಆ ಥರ ಯಾಕೆ ಹೇಳಿ, ನಿಧಾನವಾಗಿ ತುಳುನಾಡನ್ನು ಎಕ್ಸ್ಪ್ಲೋರ್ ಮಾಡೋಣ. ಬೇಗ ವಿಡಿಯೋದೊಳಗೆ ಹೋಗೋಣ. ಇನ್ನು ಧರ್ಮಸ್ಥಳದಿಂದ ಹೊರಟ ನಮ್ಮ ಮೊದಲ ಸ್ಟಾಪ್ ಉಜಿರೆಯ ಸೂರ್ಯ ಟೆಂಪಲ್ನಲ್ಲಿ. ಧರ್ಮಸ್ಥಳದಿಂದ 8.4 ಕಿಲೋಮೀಟರ್ ದೂರದಲ್ಲಿದ್ದು, ಉಡುಪಿಯಿಂದ 95 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಸೂರ್ಯ ಸದಾಶಿವರುದ್ರ ದೇವಸ್ಥಾನ ಈ ಭಾಗದ ಜನರಿಗೆ ಸಾಕಷ್ಟು ಚಿರಪರಿಚಿತ. ಆದರೆ ಬೆಂಗಳೂರಿನ ಕಡೆಯವರಿಗೆ ಈ ದೇವಸ್ಥಾನ ಹೊಸತು. ಹಾಗಾದರೆ ಇಲ್ಲಿನ ಬಗ್ಗೆ ಕೆಲವು ವಿಷಯಗಳನ್ನ ಬೇಗ ತಿಳ್ಕೊಳ್ಳೋಣ. ಉಜಿರೆಯ ಸೂರ್ಯ ಎಂಬ ಗ್ರಾಮದಲ್ಲಿ ಇರೋ ಕಾರಣ ಸದಾಶಿವರುದ್ರ ದೇವಸ್ಥಾನಕ್ಕೆ ಸೂರ್ಯ ಸದಾಶಿವರುದ್ರ ದೇವಸ್ಥಾನ ಅಂತ ಕರೀತಾರೆ. ಇದು ಸೂರ್ಯನ ದೇವಾಲಯ ಅಲ್ಲ, ಆದರೆ ಶಿವನ ಅಭಯ ಹಸ್ತಮೂರ್ತಿ ಸ್ವರೂಪ. 11ನೇ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟಂಥ ಈ ದೇವಸ್ಥಾನ ಸುಮಾರು 1200 ವರ್ಷದಷ್ಟು ಹಳೆಯದು ಅಂತ ಹೇಳ್ತಾರೆ. ಈ ದೇವಸ್ಥಾನ ತನ್ನೊಳಗೆ ಅಪಾರವಾದ ಇತಿಹಾಸವನ್ನು ಅಡಗಿಸಿಕೊಂಡಿದೆ. ಈ ಜಾಗದ ಒಂದು ವಿಶೇಷತೆ ಏನಂದರೆ, ಇಲ್ಲಿ ಮಣ್ಣಿನ ಹರಕೆಯ ಬೊಂಬೆಗಳು ಸಿಗುತ್ತೆ. ಆ ಪರಶಿವನನ್ನ ಮನದಲ್ಲಿ ನೆನೆದು ನಮಗೆ ಏನಾದರೂ ಕೋರಿಕೆ ಇದ್ದರೆ ನಾವು ದೇವರಲ್ಲಿ ಪ್ರಾರ್ಥಿಸಿಕೊಂಡು ಆ ಹರಕೆ ಪೂರ್ತಿಯಾದ ನಂತರ ಬಂದು ಇಲ್ಲಿ ಆ ಮಣ್ಣಿನ ಗೊಂಬೆಯ ಹರಕೆ ತೀರಿಸ್ಕೊಳ್ಬೇಕು ಅನ್ನೋದು ಪ್ರತೀತಿ. ಹರಕೆಯ ಎಲ್ಲ ವಿವರಗಳು ನಿಮಗೆ ವಿಡಿಯೋದಲ್ಲಿ ಈಗಾಗಲೇ ನೀವು ಅಲ್ಲಿ ನೋಡಿರ್ತೀರ, ಅಲ್ಲಿ ಹಾಕ್ತಂಥ ಒಂದು ಇನ್ಫಾರ್ಮೇಷನ್ನ. ಈ ಜಾಗದಲ್ಲಿ ನಾಗಬನ ಸಹ ನೋಡೋದಕ್ಕೆ ಸಿಗತ್ತೆ, ಆದರೆ ಹೆಣ್ಮಕ್ಳಿಗೆ ಅಲ್ಲಿ ಅಲೋ ಇಲ್ಲ. ದೇವ್ರ ದರ್ಶನ ಮಾಡ್ಕೊಂಬರೋಣ. ದೇವ್ರ ದರ್ಶನ ಮಾಡಿ ನಂತರ ನಾವು ಇನ್ನೊಂದು ಮುಖ್ಯವಾದ ಜಾಗಕ್ಕೆ ಹೋಗೋಣಂತೆ. ದೇವ್ರ ದರ್ಶನ ಮಾಡ್ಕೊಂಡ್ರಲ್ಲ, ಹೊರಾಂಗಣ ಅಂತೂ ತುಂಬಾ ಸುಂದರವಾಗಿದೆ. ಆದರೆ ಮಳೆ ಬರ್ತಾ ಇದ್ದ ಕಾರಣ ಅಷ್ಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಟೆಂಪಲ್ ಎಂಟರ್ ಆಗ್ತಿದ್ದಂತೆ ಅಲ್ಲಿ ನಿಮಗೆ ಕೌಂಟರ್ ಕಾಣಿಸ್ತಾ ಇದೆಯಲ್ಲ, ಟಿಕೆಟ್ ಕೌಂಟರ್ ಸಹ ನೋಡೋದಕ್ಕೆ ಸಿಗತ್ತೆ. ಈಗ ನಾವು ಸದಾಶಿವರುದ್ರ ದೇವರು ಮೊದಲ ಸಲ ಕಾಣಿಸ್ಕೊಂಡಂಥ ಜಾಗಕ್ಕೆ ಹೋಗೋಣಂತೆ. ಇಲ್ಲಿಗೆ ಹೋಗೋ ದಾರಿಯಲ್ಲಿ ನಮಗೆ ಕಲ್ಯಾಣಿ ಸಹ ನೋಡೋದಕ್ಕೆ ಸಿಗತ್ತೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಹರಕೆಯ ಮಣ್ಣಿನ ಬೊಂಬೆಗಳು ಅಂತ ಹೇಳಿದ್ನಲ್ಲ, ಅದು ಇಲ್ಲಿನ ದೇವರಿಗೆ ಸಮರ್ಪಿಸೋದು. ನಿಮಗೆ ಇನ್ನೂ ವಿವರ ಬೇಕು ಅಂದರೆ ಈ ಜಾಗಕ್ಕೆ ವಿಸಿಟ್ ಮಾಡಿ ಇಲ್ಲಿನ ಅರ್ಚಕರ ಹತ್ರ ಈ ಹರಕೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು. ಹರಕೆ ಮಾಡ್ಕೊಳ್ಳೋದಕ್ಕೆ ಮೊದಲು ದೇವಸ್ಥಾನಕ್ಕೆ ಬರಬೇಕು ಅಂತ ಏನಿಲ್ಲ, ನಿಮ್ಮ ಮನೆಯಲ್ಲೇ ದೇವ್ರಿಗೆ ಹರಸ್ಕೊಂಡ್ರೆ ಸಾಕು. ಆದರೆ ಹರಕೆ ತೀರ್ಸೋದಕ್ಕೆ ಇಲ್ಲಿಗೆ ಬರಬೇಕಾಗತ್ತೆ. ನನಗೆ ಎಷ್ಟು ವಿಷಯ ಗೊತ್ತಿತ್ತೋ ಅಷ್ಟು ವಿವರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸದಾಶಿವರುದ್ರ ದೇವರ ಒಂದು ದರ್ಶನ ಮಾಡಿಕೊಂಡ್ರಲ್ಲ, ಮೂಲಸ್ಥಾನ ಮತ್ತು ಗರ್ಭಗುಡಿಯಲ್ಲಿರುವಂಥ ದೇವರ ದರ್ಶನ. ಮುಂದಿನ ನಮ್ಮ ಪಯಣ ಉಜಿರೆಯ ಇನ್ನೊಂದು ಸುಪ್ರಸಿದ್ಧ ಕ್ಷೇತ್ರವಾದ ಶ್ರೀರಾಮ ದೇವಸ್ಥಾನಕ್ಕೆ. ಶ್ರೀರಾಮ ಕ್ಷೇತ್ರ ಅಥವಾ ಕನ್ಯಾದಿ ರಾಮ ಕ್ಷೇತ್ರ ಅಂತ ಕರೆಸ್ಕೊಳ್ಳುವಂಥ ಈ ಕ್ಷೇತ್ರ 2003ನಲ್ಲಿ ನಿತ್ಯಾನಂದ ಸ್ವಾಮಿಗಳಿಂದ ಸ್ಥಾಪಿಸಲಾಯಿತು. ಈ ಜಾಗವನ್ನು ದಕ್ಷಿಣ ಅಯೋಧ್ಯ ಅಂತಲೂ ಕರೀತಾರೆ. ಈ ದೇವಸ್ಥಾನ ಧರ್ಮಸ್ಥಳದಿಂದ ಸುಮಾರು 3.5 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಹತ್ತಿರದಲ್ಲೇ ನೇತ್ರಾವತಿ ಸಹ ಹರಿಯುತ್ತೆ. ಹಾಗಾಗಿ ನೇತ್ರಾವತಿಯ ಒಂದು ತಟದಲ್ಲೇ ಈ ಒಂದು ದೇವಸ್ಥಾನ ಇದೆ ಅಂದರೆ ತಪ್ಪಾಗಲ್ಲ. ವಿಶಾಲವಾದ ಅಮೃತ ಶಿಲೆಯಲ್ಲಿ ಮಾಡಿರೋ ಪ್ರಾಂಗಣ ಇರೋ ಈ ದೇವಸ್ಥಾನ 3 ಅಂತಸ್ತಿನ ದೇವಸ್ಥಾನ. ಒಟ್ಟು 32 ದೇವರ ವಿಗ್ರಹದ ದರ್ಶನ ಇಲ್ಲಿ ನಾವು ಪಡಿಬೋದು. ಎಲ್ಲ ವಿಗ್ರಹಗಳು ಸಹ ನನಗೆ ಅಮೃತ ಶಿಲೆಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಶ್ರೀರಾಮನ ಪಟ್ಟಾಭಿಷೇಕವನ್ನು ನೆನಪು ಮಾಡುವಂಥ ಇಲ್ಲಿನ ಮುಖ್ಯ ವಿಗ್ರಹ ಶ್ರೀರಾಮನದ್ದು ಆಗಿರುತ್ತೆ. ಶ್ರೀರಾಮನ ಜೊತೆಗೆ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ ಮತ್ತು ಹನುಮಂತನ ದರ್ಶನ ನಮಗೆ ಮಾಡೋದಕ್ಕೆ ಇಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಶಿವ, ಪಾರ್ವತಿ, ಗಣೇಶ
ಹಾಗೂ ಶಿರಡಿ ಸಾಯಿಬಾಬಾ ಅವರ ದರ್ಶನ ಸಹ ನಾವಿಲ್ಲಿ ಪಡಿಬಹುದು. ಅಷ್ಟಲಕ್ಷ್ಮಿಯರ ದರ್ಶನ ಸಹ ನಾವಿಲ್ಲಿ ಪಡಿಬೋದು. ತುಂಬಾನೇ ಸುಂದರವಾಗಿ ಸ್ಪೇಷಿಯಸ್ ಆಗಿ ಇರುವಂಥ ಈ ದೇವಸ್ಥಾನದಲ್ಲಿ ತುಂಬಾನೇ ಚೆನ್ನಾಗಿ ಪ್ಲಾನ್ ಮಾಡಿ ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೀವು ನೋಡ್ತಾ ಇರೋದು ಅಷ್ಟಲಕ್ಷ್ಮಿಯರ ವಿಗ್ರಹ. ಈ ದೇವಸ್ಥಾನದಲ್ಲಿ 72 ಅಡಿ ಎತ್ತರ ಇರುವಂಥ ಬ್ರಹ್ಮರಥವನ್ನ ನಾವಿಲ್ಲಿ ನೋಡ್ಬೋದಂತೆ. ಅಷ್ಟೇ ಅಲ್ಲ, 36 ಅಡಿ ಎತ್ತರ ಇರುವಂಥ ಹನುಮಂತನ ರಥ, 18 ಅಡಿ ಎತ್ತರದಲ್ಲಿ ಇರುವಂಥ ಬೆಳ್ಳಿಯ ರಥವನ್ನ ಸಹ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ದೇವಸ್ಥಾನದ ಒಳಗಷ್ಟೇ ಅಲ್ಲ, ಹೊರಗಿನ ಪ್ರಾಂಗಣ ಸಹ ತುಂಬಾನೇ ಸುಂದರವಾಗಿ ನಿರ್ಮಿಸಿದ್ದಾರೆ. ದೇವಸ್ಥಾನದ ಹಿಂದಿನ ಭಾಗದಲ್ಲಿ ನಮಗೆ ನಾಗರಕಟ್ಟೆ ಸಹ ನೋಡೋದಕ್ಕೆ ಸಿಗತ್ತೆ. ದೇವಸ್ಥಾನದ ಸೈಡಲ್ಲೆಲ್ಲ ಹಲವಾರು ಅಂಗಡಿಗಳನ್ನ ನಾವು ನೋಡ್ಬೋದು. ಶಾಪಿಂಗ್ ಮಾಡೋ ಇಚ್ಛೆ ಇದ್ರೆ ಇಲ್ಲಿ ಮಾಡ್ಬೋದು. ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಮಳೆ ಬರ್ತಾ ಇತ್ತು. ಈ ದೇವಸ್ಥಾನಕ್ಕೆ ಸಾಕಷ್ಟು ಕಿಟಕಿಗಳು ಸಹ ಇದೆ. ಅದ್ರ ಜೊತೆಗೆ ಮಾರ್ಬಲ್ ಫ್ಲೋರಿಂಗ್. ಹಾಗಾಗಿ ಆ ಕಿಟಕಿಯಿಂದ ನೀರೆಲ್ಲ ಬಿದ್ದು ಈ ದೇವಸ್ಥಾನದ ಒಳಗಡೆ ಮೆಟ್ಲು ಹತ್ತಬೇಕು ಅಂದರೆ ತುಂಬಾನೇ ಸ್ಲಿಪ್ಪರಿ ಇತ್ತು. ಆ ಒಂದು ವಿಷಯ ಮಾತ್ರ ನಮಗೆ ಸ್ವಲ್ಪ ಗಡಿಬಿಡಿ ಆಯಿತು. ಯಾಕಂದರೆ ಜಾರ್ತೀವೇನೋ ಅನ್ನೋ ಒಂದು ಆತಂಕನೇ ಜಾಸ್ತಿ ಇತ್ತು. ಅದು ಬಿಟ್ಟರೆ ಈ ದೇವಸ್ಥಾನದಲ್ಲಿ ಪ್ರಶಾಂತತೆಗಂತೂ ಯಾವುದೇ ಕೊರತೆ ಇಲ್ಲ. ಎಷ್ಟು ಹೊತ್ತು ಬೇಕಾದರೂ ಸಮಾಧಾನವಾಗಿ ಕೂತ್ಕೊಂಡು ಪ್ರಶಾಂತವಾಗಿ ಆ ದೇವರ ದರ್ಶನವನ್ನ ನಾವು ಪಡಿಬೋದು. ಶಿವ ಮತ್ತು ವಿಷ್ಣುವಿನ ದರ್ಶನದ ನಂತರ ನಮ್ಮ ಮುಂದಿನ ಪಯಣ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಕಡೆ. ಶ್ರೀರಾಮ ಟೆಂಪಲ್ನಿಂದ ಸೌತಡ್ಕ ಹೋಗಬೇಕು ಅಂದರೆ ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದ ಮುಂದೆನೇ ಹೋಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಪುಣ್ಯಕ್ಷೇತ್ರದ ಹೆಸರು ಸೌತಡ್ಕ. ಸುಮಾರು ಧರ್ಮಸ್ಥಳದಿಂದ 8 ಕಿಲೋಮೀಟರ್, ಕುಕ್ಕೆ ಸುಬ್ರಹ್ಮಣ್ಯದಿಂದ 35 ಕಿಲೋಮೀಟರ್ ದೂರದಲ್ಲಿದೆ ಈ ಕ್ಷೇತ್ರ. ಹಚ್ಚ ಹಸಿರಿನ ಪೈರುಗಳ ಮಧ್ಯದಲ್ಲಿ ಇರುವಂಥ ಮಹಾಗಣಪತಿ ದೇವಸ್ಥಾನಕ್ಕೆ ಗರ್ಭಗುಡಿನೇ ಇಲ್ಲ. ಇದು ಇಲ್ಲಿನ ಒಂದು ವಿಶೇಷತೆ. ಅಷ್ಟೇ ಅಲ್ಲದೆ ಇಲ್ಲಿ ಗಂಟೆ ಸಹ ಕಟ್ತಾರೆ. ಈ ಗಂಟೆ ಹರಕೆಯ ಗಂಟೆ. ಈ ಕ್ಷೇತ್ರ ನೇತ್ರಾವತಿಯ ತಟದಲ್ಲಿ ಇದ್ದು ಗರ್ಭಗುಡಿ ಇಲ್ಲದೆ ಇರೋ ಕಾರಣ ನಮಗೆ ಇಲ್ಲಿ ಸಾಕಷ್ಟು ಪೋತೆಗಳನ್ನು ಸಹ ನೋಡೋದಕ್ಕೆ ಸಿಗುತ್ತೆ. ಆದರೆ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಅದ್ರ ಪಾಠಕದು ತನ್ನದೇ ಆದಂಥ ಒಂದು ಲೋಕದಲ್ಲಿ ಬ್ಯುಸಿಯಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನಮಗೆ ವಿಡಿಯೋದಲ್ಲಿ ಕಾಣಿಸ್ತಿರೋ ಹಾಗೆ ಸಾಕಷ್ಟು ಹಸುಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ಈ ಜಾಗದ ಇತಿಹಾಸ ಸ್ವಲ್ಪ ತಿಳ್ಕೊಳ್ಳೋಣ. ತುಳುವಿನಲ್ಲಿ ಸೌತೆ ಅಂದರೆ ನಮ್ಮ ಸೌತೆಕಾಯಿಯ ಸ್ನೇಹಿತರೆ, ಅಡ್ಕ ಅಂದರೆ ಹೊಲ. ಗಣಪತಿಗೆ ಇಲ್ಲಿನ ಹೊಲದಲ್ಲಿ ಬೆಳೆದ ಸೌತೆಕಾಯನ್ನು ಅರ್ಪಿಸೋ ಕಾರಣ ಈ ಜಾಗಕ್ಕೆ ಸೌತಡ್ಕ ಅಂತ ಕರೀತಾರೆ. ಸ್ಥಳ ಪುರಾಣದ ಪ್ರಕಾರ ರಾಜರಿಂದ ಸ್ಥಾಪಿಸಲ್ಪಟ್ಟಂಥ ಗಣಪತಿಯ ದೇವಸ್ಥಾನ ವೈರಿಗಳಿಂದ ನಾಶಿಸಲ್ಪಡತಂತೆ. ಆಗ ಇಲ್ಲಿನ ಸೌತೆಕಾಯಿ ಬೆಳೆಗಾರರು ಈ ಗಣೇಶನ ವಿಗ್ರಹವನ್ನ ಇಲ್ಲಿಗೆ ಹೊಲದಲ್ಲಿ ತಂದು ಪ್ರತಿಷ್ಠಾಪಿಸ್ತಾರೆ. ಸಾಕಷ್ಟು ಬಾರಿ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನ ಕೈಗೊಳ್ತಾರೆ, ಆದರೆ ಯಾವುದೇ ಪ್ರಯೋಜನ ಬರೋದಿಲ್ಲ. ನಂತರ ಗಣೇಶನು ಕನಸಲ್ಲಿ ಬಂದು ನಿರ್ಮಾಣ ಆದಲ್ಲಿ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ನಿರ್ಮಾಣ ಮಾಡೋದು ಬೇಡ, ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ ಕಾರಣ ಇಲ್ಲಿ ಯಾವುದೇ ರೀತಿಯಾದ ಗರ್ಭಗುಡಿಯನ್ನು ಕಟ್ಟಿರಲ್ಲ. ಇದು ಅವರ ನಂಬಿಕೆ. ಹೊರಾಂಗಣದಲ್ಲಿ ಇರೋ ಕಾರಣ 247 ಓಪನ್ ಇರುತ್ತೆ ಅಂತಾನೆ ಹೇಳ್ಬೋದು ಅಲ್ವಾ. ಇಲ್ಲಿ ಪಾರ್ಕಿಂಗ್ ಅಥವಾ ಎಂಟ್ರಿ ಫೀ ಇಲ್ವೇ ಇಲ್ಲ. ಇಲ್ಲಿನ ಪಂಚಕಜ್ಜಾಯ ಅಂತೂ ತುಂಬಾನೇ ರುಚಿಕರ. ಅಷ್ಟೇ ಅಲ್ಲ, ಇಲ್ಲಿ ಅನ್ನದಾನದ ವ್ಯವಸ್ಥೆ ಸಹ ಇದೆ. ಅನ್ನದಾನದ ಊಟ ಸಹ ತುಂಬಾನೇ ರುಚಿಕರವಾಗಿತ್ತು. ಆ ಬಿಟ್ಸ್ ಎಲ್ಲ ನಾನು ತೊಗೊಳಕ್ಕಾಗಿಲ್ಲ, ಯಾಕಂದರೆ ತುಂಬಾನೇ ರಶ್ ಇತ್ತು. ಬೇಗ ಊಟ ಮಾಡಿ ನಮ್ಮ ಮುಂದಿನ ಪ್ರಯಾಣದತ್ತ ಹೊರಡಬೇಕಿತ್ತು. ಹಾಗಾಗಿ ಆ ಬಿಟ್ಸ್ ಎಲ್ಲ ನಾನು ತೊಗೊಂಡಿಲ್ಲ.
ಈ ವಿಡಿಯೋದಲ್ಲಿ ಅಕಾಮಿಡೇಷನ್ ಬಗ್ಗೆ ಮಾತಾಡಿಲ್ಲ ಅಂತ ಅನ್ಕೊತಾ ಇದ್ದೀರಾ? ಯಾಕಂದರೆ ನಾವು ಈ ಎಂಟೈರ್ ಟ್ರಿಪ್ ಏನಿದೆ ಇದು ಫಸ್ಟ್ ಹಾಫ್ ಆಫ್ ದ ಡೇಯಲ್ಲೇ ನಾವು ಮುಗಿಸ್ಬಿಟ್ವಿ. ಮಧ್ಯಾಹ್ನದ ಊಟವನ್ನು ಸೌತಡ್ಕದಲ್ಲಿ ಮಾಡಿಕೊಂಡು ನಮ್ಮ ಮುಂದಿನ ಪಯಣದತ್ತ ಹೊರಟಿದ್ದೀವಿ. ಇಲ್ಲಿವರೆಗೂ ನೀವು ನೋಡಿದಿರಲ್ಲ ನಮ್ಮ ಡಿವೈನ್ ರೋಡ್ ಟ್ರಿಪ್ ಸೀರೀಸ್, ನಮ್ಮ ಕರಾವಳಿಯ ಸೀರೀಸ್ ಹೇಗೆ ಅನಿಸ್ತಾ ಇದೆ ನಿಮಗೆ? ಇನ್ನು ಒಂದೇ ಒಂದು ವಿಡಿಯೋ ಬಾಕಿ ಇದೆ. ಆ ವಿಡಿಯೋನು ನೋಡ್ಬಿಟ್ಟ ಮೇಲೆ ಹೇಳ್ತೀನಿ ಅಂತೀರಾ? ಅದಕ್ಕೂ ಮುಂಚೆ ಇಲ್ಲಿವರೆಗೂ ನೀವು ನೋಡಿರೋ ವಿಡಿಯೋಸಲ್ಲಿ ನಿಮ್ಗೆ ಯಾವ್ದು ತುಂಬ ಇಷ್ಟ ಆಯಿತು, ಯಾವುದು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.